ಹೈಟೆನ್ಷನ್ ವೈರ್ ತಗುಲಿ 10 ವರ್ಷದ ಬಾಲಕ ಗಾಯಗೊಂಡಿದ್ದ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ. ಈಗ ಆ ಬಾಲಕ ಕೊನೆ ಉಸಿರೆಳೆದಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಹೈಟೆನ್ಷನ್ ವೈರ್ ಸ್ಪರ್ಶಿಸಿ ಗಾಯಗೊಂಡಿದ್ದಂತಹ ಬಾಲಕ ಸಾವು, ಚಿಕಿತ್ಸೆ ಫಲಿಸದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾನೆ 10 ವರ್ಷದ ಬಾಲಕ. 90% ಬಾಲಕನ ದೇಹ ಸುಟ್ಟು ಹೋಗಿತ್ತು. ನೇಪಾಳ ಮೂಲದ ಬಾಲಕ ಅನಂತ್ 10 ವರ್ಷ ಅಷ್ಟೇ ಸಾವನ್ನಪ್ಪಿರುವಂತಹ ಬಾಲಕ ಕಳೆದ ಸೋಮವಾರದಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ಹೈಟೆನ್ಷನ್ ವೈರ್ ಸ್ಪರ್ಶಿಸಿ ಈ ದುರಂತ ಆಗಿತ್ತು. ಗಾಯಗೊಂಡಿದ್ದಂತಹ ಬಾಲಕ ಅನಂತ್ ಚಿಕಿತ್ಸೆ ಫಲಿಸದೆ ಈಗ ಸಾವನ್ನಪ್ಪಿರುವಂಥದ್ದು. ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಮೂಲತಃ ನೇಪಾಳ ಮೂಲದವನು ಅನಂತ್ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. 1 ವಾರದಿಂದಲೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ. 90% ಸುಟ್ಟೋಗಿತ್ತಂತೆ ದೇಹ ಈ ದುರಂತದಿಂದ. ವೈದ್ಯರು ಕೂಡ ಅದನ್ನು ಖಚಿತಪಡಿಸಿದ್ದಾರೆ. ಈಗ 10 ವರ್ಷದ ಬಾಲಕ ಅನಂತ್ ಸಾವನ್ನಪ್ಪಿರುವಂಥದ್ದು. ದುರಂತ ನಡೆದಿರುವಂತಹ ಸ್ಥಳವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಚಿಕಿತ್ಸೆ ಪಡಿತಾ ಇದ್ದಂತಹ ಆ ಬಾಲಕನ ಫೋಟೋ ಕೂಡ ನೀವು ಗಮನಿಸ್ತಾ ಇದ್ದೀರಿ. 90% ಸುಟ್ಟು ಹೋಗಿತ್ತು ದೇಹ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, 10 ವರ್ಷದ ಬಾಲಕ ಈ ವಿದ್ಯುತ್ ತಂತಿ ಸ್ಪರ್ಶಿಸಿ ಸಾವನ್ನಪ್ಪಿರುವಂಥದ್ದು. ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ, ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ BBMP ಆಗಲಿ ಬೇರೆ ಅಧಿಕಾರಿಗಳಾಗಲಿ ಮಾತನಾಡಿದಾರಾ, ಏನು ಕಥೆ ಅಂತ ಹೇಳಿ? ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ನೇಪಾಳ ಮೂಲದ 10 ವರ್ಷದ ಬಾಲಕ ಅನಂತ್ ಮೃತಪಟ್ಟಿದ್ದಾನೆ. ಈ ಘಟನೆ ಆದಂತಹ ಸಂದರ್ಭದಲ್ಲಿ ಕೂಡ ಈಗ ನಮ್ಮ ನಿರ್ಲಕ್ಷ್ಯ ಇಲ್ಲ ಅಂತ ಹೇಳಿ ಬೆಸ್ಕಾಂ ಕೂಡ ಸ್ಪಷ್ಟನೆ ಕೊಡುವಂತ ಪ್ರಯತ್ನ ಕೂಡ ಮಾಡಿತ್ತು. ಇದು ಹೈಟೆನ್ಷನ್ ವೈರ್ KEB ವ್ಯಾಪ್ತಿಯಲ್ಲಿ ಬರುತ್ತೆ, ಆದ್ರೆ ಅದರ ನಿರ್ವಹಣೆ ಸ್ಥಳೀಯ ಮಟ್ಟದಲ್ಲಿ ಬೆಸ್ಕಾಂ ಕೂಡ ಬರುತ್ತೆ. ಇಲ್ಲಿ ಮೇಲ್ನೋಟಕ್ಕೆ ಬೆಸ್ಕಾಂ ಮತ್ತೆ KEB ಅಧಿಕಾರಿಗಳ ನಿರ್ಲಕ್ಷ್ಯದಿಂದನೇ ಈ ಒಂದು ಅವಘಡ ಆಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಇದಾದ ಬಳಿಕ ಅವರ ಬಾಲಕನ ಕುಟುಂಬವನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡಿರ್ಲಿಲ್ಲ. 90% ದೇಹ ಸಂಪೂರ್ಣ ಸುಟ್ಟಿತ್ತು. ಸೊ ಹಾಗಾಗಿ ವೈದ್ಯರು ಕೂಡ ಹೇಳಿದ್ರು, ನಿರಂತರವಾಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ, 12 ದಿನ ಸಮಯಾವಕಾಶವನ್ನ ಕೊಡ್ತೀವಿ, ಆ 2 ದಿನದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಕಂಡ್ರೆ ಜೀವನ ಉಳಿಸ್ಕೊಳ್ಬಹುದು ಅನ್ನುವಂತ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಆ 2 ದಿನದಲ್ಲಿ ಟ್ರೀಟ್ಮೆಂಟ್ ಗೆ ಸ್ಪಂದಿಸ್ತಾ ಇರ್ಲಿಲ್ಲ. ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಈಗ ಅಲ್ಲಿನ ಸ್ಥಳೀಯರು ಜೊತೆಗೆ ಸಮತಾ ಸೈನಿಕ ದಳ ಸಂಘಟನೆಯವರು ಕೂಡ ಇದೀಗ ಈ ಒಂದು ಘಟನೆಯನ್ನ ಖಂಡಿಸಿ ಈಗ KR ನಲ್ಲಿರುವಂತಹ KEB ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಹಿಂದೆ ಕೂಡ ಕಾರ್ಮಿಕನೊಬ್ಬ ಕಟ್ಟಡ ಕೆಲಸವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಹೈಟೆನ್ಷನ್ ವೈರ್ ತಗಲಿ ಅಲ್ಲಿ ಕೂಡ ಒಂದು ಜೀವ ಹೋಗಿತ್ತು. ಅಲ್ಲಿ ಕೂಡ ಒಬ್ರು ಮೃತಪಟ್ಟಿದ್ರು. ಆಗ್ಲೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ಕೊಂಡಿರ್ಲಿಲ್ಲ, ಅಗೇನ್ ನಿರ್ಲಕ್ಷ್ಯವನ್ನ ಮುಂದುವರಿಸಿದ್ರು. ಮತ್ತೆ ಅದೇ ನಿರ್ಲಕ್ಷ್ಯದಿಂದಾಗಿ ಮತ್ತೆ ಈ ಬಾಲಕನ ಸಾವು ಕೂಡ ಆಗಿದೆ. ಹೀಗೆ ಇನ್ನೆಷ್ಟು ದುರಂತಗಳಾಗ್ಬೇಕು, ಇನ್ನೆಷ್ಟು ಜೀವಗಳು ಹೋಗ್ಬೇಕು ಅನ್ನುವಂತ ಆಕ್ರೋಶವನ್ನ ಆ ಭಾಗದ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯ ಆ ಬಾಲಕನ ಪಾರ್ಥಿವ ಶರೀರವನ್ನ ಮರಣೋತ್ತರ ಪರೀಕ್ಷೆಗೆ ಏನಾದ್ರೂ ಕಳಿಸ್ತಾರ ಅನ್ನುವಂಥದ್ದು ವೈದ್ಯರು ಸ್ಪಷ್ಟನೆಯನ್ನ ಕೊಡ್ಬೇಕು. ಈಗ ಆ ಕುಟುಂಬಸ್ಥರು ಏನಿದಾರಲ್ಲ, ಇಲ್ಲಿ ಬೆಂಗಳೂರಿನ KR ನಲ್ಲಿ ಕಟ್ಟಡ ಕಾರ್ಮಿಕರಾಗಿದ್ರು, ಜೊತೆಗೆ ಒಂದು ಹೌಸ್ ಕೀಪಿಂಗ್ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಸೊ ಹೀಗೆ ಬದುಕು ಕಟ್ಕೊಳ್ಳೋದಕ್ಕೆ ಅಂತ ಹೇಳಿ KR ಗೆ ಬೆಂಗಳೂರಿಗೆ ಬಂದಿದ್ರು. ಆದ್ರೆ ಇಲ್ಲಿ ಮಗನನ್ನ ಕಳೆದುಕೊಂಡು ಇದೀಗ ಮತ್ತೆ ಒಂದ್ ರೀತಿಯಲ್ಲಿ ಆತಂಕ, ಒಂದ್ ರೀತಿಯಲ್ಲಿ ಅನಾಥವಾಗಿದೆ ಕುಟುಂಬ. ಈಗ ಅಧಿಕಾರಿಗಳು ಏನ್ ಸ್ಪಷ್ಟನೆಯನ್ನ ಕೊಡ್ತಾರೆ ಕಾದ್ ನೋಡ್ಬೇಕು. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪದೇ ಪದೇ ಈ ರೀತಿಯ ದುರಂತಗಳಾಗ್ತಾನೆ ಇರುತ್ತೆ. ಬೆಸ್ಕಾಂ ಎಚ್ಚೆತ್ಕೊಳ್ತಿಲ್ಲ, BBMPಯೂ ಎಚ್ಚೆತ್ಕೊಳ್ತಾ ಇಲ್ಲ. ಇನ್ನೆಷ್ಟು ಸಾವುಗಳು ಬೇಕು, ಇನ್ನೆಷ್ಟು ಈ ರೀತಿಯ ದುರಂತಗಳಾಗಬೇಕು ಅಂಥೇಳಿ.